ಕಳೆದ ಒಂದು ವರ್ಷದಿಂದ ಸ್ಟಾಕ್ ಮಾರ್ಕೆಟ್ ಝೀರೋ ರಿಟರ್ನ್ ಕೊಟ್ಟಿದೆ. 2024 ಸೆಪ್ಟೆಂಬರ್ ಅಲ್ಲಿ ನಿಫ್ಟಿ 26,000 ಟಚ್ ಮಾಡುತ್ತೆ. ಸುಮಾರು 4-5% ಇನ್ನೂ ಡೌನ್ ಅಲ್ಲೇ ಇದೆ. ಒಂದು ವರ್ಷ ಆದ್ರೂ ಕೂಡ ಸ್ಟಾಕ್ ಮಾರ್ಕೆಟ್ ಯಾವುದೇ ರೀತಿ ರಿಟರ್ನ್ ಕೊಟ್ಟಿಲ್ಲ. ಇದನ್ನೇ ನಾವು ಬಿಯರ್ ಮಾರ್ಕೆಟ್ ಅಂತ ಕರಿತೀವಿ. ಹಾಗಿದ್ರೆ ಈ ಬಿಯರ್ ಮಾರ್ಕೆಟ್ ಯಾವಾಗ ಎಂಡ್ ಆಗುತ್ತೆ, ಯಾವಾಗ ಸ್ಟಾಕ್ ಮಾರ್ಕೆಟ್ ಮೇಲೆ ಹೋಗಕ್ಕೆ ಸ್ಟಾರ್ಟ್ ಮಾಡುತ್ತೆ, ಇದನ್ನ ನಾವು ಅರ್ಥ ಮಾಡ್ಕೊಬೇಕಂದ್ರೆ ಎಂಟೈರ್ ಸ್ಟಾಕ್ ಮಾರ್ಕೆಟ್ ಹಿಸ್ಟ್ರಿನೇ ಅರ್ಥ ಮಾಡ್ಕೊಬೇಕು. ಸ್ಟಾಕ್ ಮಾರ್ಕೆಟ್ ಹಿಸ್ಟ್ರಿ ಹೇಳುತ್ತೆ, ಒಂದು ವರ್ಷ ಏನಾದರೂ ಮಾರ್ಕೆಟ್ ಮೇಲೆ ಹೋದ್ರೆ 2 ವರ್ಷ ಮಾರ್ಕೆಟ್ ಮೇಲೆ ಹೋಗಲ್ಲ. ಅದು ಯಾವಾಗ ಹೋಗುತ್ತೆ ಯಾವಾಗ ಹೋಗಲ್ಲ ಅಂತ ಕಂಡುಹಿಡಿಯೋದು ಕಷ್ಟ. ಅದಕ್ಕೆ ನಾವೇನು ಮಾಡಬೇಕು, ಡೇಟಾ ನೋಡಬೇಕು. ಡೇಟಾ ಏನು ಹೇಳುತ್ತೆ ಅದನ್ನು ನಾವು ಫಾಲೋ ಮಾಡಬೇಕು. ನಾನು ಇದೇ ವಿಡಿಯೋದಲ್ಲಿ ಚಾರ್ಟ್ ಓಪನ್ ಮಾಡಿ ಲಾಸ್ಟ್ 40 ವರ್ಷದ ಡೇಟಾ ತೆಗೆದುಬಿಟ್ಟು ನಿಫ್ಟಿ ಯಾವ ರೀತಿ ಪರ್ಫಾರ್ಮ್ ಮಾಡಿದೆ ಅನ್ನೋದನ್ನು ನಾನು ನಿಮಗೆ ತೋರಿಸ್ತೀನಿ. ದಯವಿಟ್ಟು ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ನೀವು tradingview.comಗೆ ಬಂದರೆ ನಿಮಗೆ ಚಾರ್ಟ್ ಓಪನ್ ಆಗುತ್ತೆ. ಈ ಚಾರ್ಟಲ್ಲಿ ಹೋಗ್ಬಿಟ್ಟು ನಿಫ್ಟಿ 50 ಇಂಡೆಕ್ಸ್ ಅಂತ ಸರ್ಚ್ ಮಾಡಿ. ನಿಫ್ಟಿ 50 ಇಂಡೆಕ್ಸ್ ಅಂತ ಬರುತ್ತೆ. ನಾವು ಇದರಲ್ಲಿ ಏನು ಮಾಡ್ತೀವಿ ಅಂದರೆ ಪ್ರೈಸ್ ರೇಂಜ್ನ ಮತ್ತು ಡೇಟ್ ರೇಂಜ್ನ ಚೆಕ್ ಮಾಡ್ತೀವಿ. ಅದಕ್ಕೆ ನಾವೇನು ಮಾಡ್ತೀವಿ, ಇಲ್ಲಿ ಪ್ರೈಸ್ ರೇಂಜು ಮತ್ತು ಡೇಟ್ ರೇಂಜ್ ಅಂತ ಕೆಳಗಡೆ ಇರುತ್ತೆ. ಎರಡಕ್ಕೂ ಸ್ಟಾರ್ ಮಾರ್ಕ್ ಹಾಕ್ಬಿಟ್ರೆ ಅದು ಬಂದು ಇಲ್ಲಿ ಫೇವ್ರೇಟಲ್ಲಿ ಕುತ್ಕೊಳ್ಳುತ್ತೆ. ಇದನ್ನು ನಾವು ಯಾವಾಗ ಬೇಕಾದ್ರೂ ಯೂಸ್ ಮಾಡ್ಬೋದು. ಆಮೇಲೆ ಈ ಎವ್ರಿ ಒಂದು ಕ್ಯಾಂಡಲ್ ಇದೆಯಲ್ಲ, ಈಗ ನೀವಿಗೇನು ರೆಡ್ ಮತ್ತು ಬ್ಲೂನಲ್ಲಿ ನೋಡ್ತಿದ್ದೀರಲ್ಲ, ಇದನ್ನು ಕ್ಯಾಂಡಲ್ ಅಂತ ಕರೀತಾರೆ. ಈ ಎವ್ರಿ ಒಂದು ಕ್ಯಾಂಡಲ್ಲು ನೀವು ಎಷ್ಟು ದಿವಸದ್ದು ಬೇಕು ಅಂತ ನೀವು ಚೆಕ್ ಮಾಡ್ಬೋದು. 1 ಡೇ ಬೇಕಿದ್ರೆ ನೀವು 1D ಅಂತ ಹೊಡೆದ್ರೆ 1 ಡೇದು ಚಾರ್ಟ್ ಬರುತ್ತೆ. ಎವ್ರಿ ಒಂದು ಕ್ಯಾಂಡಲ್ ಏನು ಹೇಳುತ್ತೆ, ಅದು ಒಂದು ದಿವಸದ್ದು ಮೇಲೆ ಕೆಳಗೆ ಎಷ್ಟು ಹೋಗಿದೆ ಅನ್ನೋದು ಹೇಳುತ್ತೆ. ಅದೇ ರೀತಿ 1 ವೀಕ್ ಅಂತ ಹೊಡೆದ್ರೆ 1W ಅಂತ ಹೊಡೆದ್ರೆ 1 ವೀಕ್ದು ಬರುತ್ತೆ. 1 ಮಂತ್ ಬೇಕಂದರೆ 1M ಅಂತ ಹೊಡೆದ್ರೆ ಬರುತ್ತೆ. ನಾವೀಗ 1M ಅಲ್ಲಿ ನೋಡ್ತಾ ಇದ್ದೀವಿ. ಎವ್ರಿ ಒಂದು ಕ್ಯಾಂಡಲ್ ಏನಿದೆ ಅದು 1 ಮಂತಿಂದು ಡೇಟಾ ಹೇಳ್ತಾ ಇದೆ. ನಾವೇನು ಮಾಡ್ತೀನಿ, ಈಗ ಫುಲ್ ಸ್ಕ್ರೀನ್ ಮಾಡ್ತೀನಿ. ಫುಲ್ ಸ್ಕ್ರೀನ್ ಮಾಡಿ ಫುಲ್ ಬಿಗಿನಿಂಗ್ ಬರ್ತೀನಿ. ನಿಫ್ಟಿ ಯಾವಾಗ ಸ್ಟಾರ್ಟ್ ಆಯಿತು ಅಲ್ಲಿಗೆ ಬರ್ತೀನಿ. ಸೆನ್ಸೆಕ್ಸು ನಿಫ್ಟಿಗಿನ್ನ ಹಳೆಯದು. ನಾನು ನಿಫ್ಟಿ ಯಾಕೆ ತಗೊತೀನಿ ಅಂದರೆ, ನಿಫ್ಟಿ ಮೇಲೆ ಹೋದರೆ ಎಲ್ಲ ಸ್ಟಾಕ್ಸು ಮೇಲೆ ಹೋಗ್ತವೆ. ನಿಫ್ಟಿ ಏನಾದರೂ 15% ರಿಟರ್ನ್ ಕೊಟ್ಟರೆ ಸ್ಮಾಲ್ ಕ್ಯಾಪ್ 25% ರಿಟರ್ನ್ ಕೊಡ್ತವೆ. ಯಾಕಂದರೆ ಯಾವಾಗಲೂ ಹೇಳ್ತಿರ್ತೀನಿ, ಎಲ್ಲನೂ ಕನೆಕ್ಟೆಡ್. ಈಗ ಮಾರುತಿಗೆ ಟೈರ್ ಸಪ್ಲೈ ಮಾಡೋ ಕಂಪ್ನಿ MRF. ಮಾರುತಿ ಏನಾದರೂ 20% ಗ್ರೋ ಆದರೆ MRF 25% ಗ್ರೋ ಆಗ್ತಾನೆ. ಯಾಕಂದರೆ MRF ಮಾರುತಿಗೆ ಮಾತ್ರ ಟೈರ್ ಸಪ್ಲೈ ಮಾಡಲ್ಲ. ಬಟ್ MRF ಗ್ರೋ ಆಗೋದು ಬಿಡೋದು ಮಾರುತಿ ಮೇಲೆ ನಿಂತಿರುತ್ತೆ. ಅದಕ್ಕೇ ನಿಫ್ಟಿನಲ್ಲಿರೋದು ಲಾರ್ಜ್ ಕ್ಯಾಪ್ ಕಂಪ್ನಿಗಳು. ಲಾರ್ಜ್ ಕ್ಯಾಪ್ ಕಂಪ್ನಿ ಗ್ರೋ ಆದರೆ ಸ್ಮಾಲ್ ಕ್ಯಾಪ್ ಕಂಪ್ನಿಗಳು ಅದಕ್ಕಿಂತ ಫಾಸ್ಟಾಗಿ ಗ್ರೋ ಆಗ್ತವೆ. ಅದಕ್ಕೆ ನಾವು ನಿಫ್ಟಿನ ಜಾಸ್ತಿ ನೋಡ್ತೀವಿ. ನಿಫ್ಟಿ ಏನು ಮಾಡಿದೆ ಅದೇ ರೀತಿ ಎಂಟೈರ್ ಮಾರ್ಕೆಟ್ ನಡ್ಕೊಳುತ್ತೆ. ಈಗ ನಾನೇನು ಮಾಡ್ತೀನಿ, ಫಸ್ಟು ಈ ಡೇಟ್ ರೇಂಜ್ನ ಸೆಲೆಕ್ಟ್ ಮಾಡ್ಕೊತೀನಿ. ಡೇಟ್ ರೇಂಜ್ ಸೆಲೆಕ್ಟ್ ಮಾಡಿಕೊಂಡು ಚೆಕ್ ಮಾಡ್ತೀನಿ. ಇಲ್ಲಿ ನೋಡಿ, ಇಲ್ಲಿಂದ ಚೆಕ್ ಮಾಡೋಣ. ಎಲ್ಲಿಂದ 1990 ಚೆಕ್ ಮಾಡೋಣ. 1990ರಿಂದ ಇಲ್ಲಿಂದ ನಿಫ್ಟಿ ಮೇಲೆ ಹೋಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಎಷ್ಟರಿಂದ 409 ಇದ್ದ ನಿಫ್ಟಿ ಮುಂದೆ ಹೋಗಿ 1270ಕ್ಕೆ ಹೋಗುತ್ತೆ. ಸುಮಾರು 3 ಪಟ್ಟು ಜಂಪ್ ಆಗುತ್ತೆ. ಎಷ್ಟು ದಿವಸದಲ್ಲಿ? 548 ದಿವಸದಲ್ಲಿ ಅಷ್ಟೊಂದು ಮೇಲೆ ಹೋಗುತ್ತೆ. ಮತ್ತೇನಾಗುತ್ತೆ, ಅಲ್ಲಿಂದ ನಿಫ್ಟಿ ಕೆಳಗೆ ಬರುತ್ತೆ. ಅಷ್ಟು ದಿವಸ ಮೇಲೋದ್ಮೇಲೆ ನಿಫ್ಟಿ ಮತ್ತೆ 426 ದಿವಸ ಯಾವುದೇ ರೀತಿ ರಿಟರ್ನ್ ಕೊಡಲ್ಲ, ಮೈನಸ್ ರಿಟರ್ನ್ ಕೊಡುತ್ತೆ. ಮತ್ತೆ ಅಲ್ಲಿಂದ ಏನಾಗುತ್ತೆ, ನಿಫ್ಟಿ ಮೇಲೋಗುತ್ತೆ. ಎಷ್ಟು ದಿವಸ ಮೇಲೋಗುತ್ತೆ? ಸುಮಾರು 302 ದಿವಸ ಕಂಟಿನ್ಯೂಸ್ಲಿ ಮೇಲೋಗುತ್ತೆ. ಒಂದೊಂದು ದಿವಸ ಹೋಗಿರಲ್ಲ, ಕಂಟಿನ್ಯೂಸ್ಲಿ 302 ದಿವಸ ಮೇಲೆ ಹೋಗ್ತಾ ಬರುತ್ತೆ. ನೆಕ್ಸ್ಟು ಅಲ್ಲಿಂದ ನಿಫ್ಟಿ ಮೇಲೆ ಹೋಗೋದೇ ಇಲ್ಲ. ಸುಮಾರು 671 ದಿವಸ ಮತ್ತೆ ಡೌನ್ ಆಗ್ತಾ ಬರುತ್ತೆ. ಅಂದರೆ ಮಾರ್ಕೆಟ್ ಕೆಳಗಿದ್ರೆ ಇದನ್ನು ಬಿಯರ್ ಮಾರ್ಕೆಟ್ ಅಂತ ಕರಿತೀವಿ. ಮಾರ್ಕೆಟ್ ಮೇಲೆ ಹೋಗ್ತಾ ಇದ್ರೆ ಬುಲ್ ಮಾರ್ಕೆಟ್ ಅಂತ ಕರಿತೀವಿ. ಇದಾದಮೇಲೆ ಮತ್ತೆ ನಿಫ್ಟಿ ಅಷ್ಟೇ ಸ್ವಲ್ಪ ಮೇಲೆ ಕೆಳಗೆ ಆಡ್ತಾ ಇರುತ್ತೆ. ಮತ್ತೆ ನಿಫ್ಟಿ ಯಾವಾಗ ಮೇಲೆ ಹೋಗುತ್ತೆ ಅಂದರೆ 1999 ಮೇಲೋಗುತ್ತೆ. 1998ಇಂದ 2000ವರೆಗೂ ಮೇಲೋಗುತ್ತೆ. ಸುಮಾರು 456 ದಿವಸ ಮೇಲೋಗುತ್ತೆ. ಮತ್ತೆ ಅಲ್ಲಿಂದ ಡೌನ್ ಆಗುತ್ತೆ. ನೀವು ಸುಮ್ಮನೆ ಇದನ್ನು ನೋಡಿ, ನಾನು ಮತ್ತೆ ಲಾಸ್ಟಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ, ಇದು ಜಸ್ಟ್ ಅಬ್ಸರ್ವ್ ಮಾಡಿ. ಮತ್ತೆ ಅಲ್ಲಿಂದ ಡೌನ್ ಆಗುತ್ತೆ. ಎಷ್ಟು ದಿವಸ ಡೌನ್ ಆಗುತ್ತೆ? ಸುಮಾರು 1226 ದಿವಸ ಡೌನ್ ಆಗುತ್ತೆ ನಿಫ್ಟಿ. ಅಲ್ಲಿಂದ ರಿಟರ್ನೇ ಕೊಡಲ್ಲ, ಝೀರೋ ರಿಟರ್ನ್ ಕೊಡುತ್ತೆ. 1126ರಿಂದ ಝೀರೋ ರಿಟರ್ನ್ ಕೊಡುತ್ತೆ. ಮತ್ತೆ ನಿಫ್ಟಿ ಅಲ್ಲಿಂದ ಮೇಲೆ ಹೋಗೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ನಿಮಗೆ ಕಾಣ್ತಾ ಇದೆ ನನ್ನ ಚಾರ್ಟ್ ಆಗ್ತಾ ಇರೋದು. ಇನ್ನು ಕೇವಲ 254 ದಿವಸದಲ್ಲಿ ನಿಫ್ಟಿ 900ರಿಂದ 1900ಕ್ಕೆ ಹೋಗುತ್ತೆ. ಡಬಲ್ ಆಗೋಗುತ್ತೆ ಕೇವಲ 245 ದಿವಸದಲ್ಲಿ. ಒಂದೇ ವರ್ಷದಲ್ಲಿ, ಒಂದು ವರ್ಷಕ್ಕಿಂತ ಕಡಿಮೆ ದಿವಸದಲ್ಲೇ ನಿಫ್ಟಿ ಡಬಲ್ ಆಗಿಬಿಡುತ್ತೆ. ಮತ್ತು ಅಲ್ಲಿಂದ ಸ್ವಲ್ಪ ದಿವಸ ಫ್ಲಾಟ್ ಆಗಿರುತ್ತೆ. ಮತ್ತು 2004ರಿಂದ ಮೇಲೋಗೋಕ್ಕೆ ಸ್ಟಾರ್ಟ್ ಆಗುತ್ತೆ. 2004ರಿಂದ 2008ವರೆಗೂ ಕಂಟಿನ್ಯೂಸ್ಲಿ ಮೇಲೋಗುತ್ತೆ. ಎಷ್ಟು ಮೇಲೋಗುತ್ತೆ? 1500 ಇದ್ದದ್ದ ನಿಫ್ಟಿ 6500ಕ್ಕೆ ಹೋಗುತ್ತೆ. ಸುಮಾರು 4 ಪಟ್ಟು ಜಂಪ್ ಆಗುತ್ತೆ. ಎಷ್ಟು ದಿವಸದಲ್ಲಿ? 1309 ದಿವಸದಲ್ಲಿ. ಅಂದರೆ 3 ವರ್ಷದಲ್ಲಿ 4 ಪಟ್ಟು ಜಂಪ್ ಆಗುತ್ತೆ ನಿಫ್ಟಿ. ಮತ್ತು ಅಲ್ಲಿಂದ 426 ದಿವಸ ಡೌನ್ ಆಗುತ್ತೆ. ಮತ್ತೆ ಮೇಲೋಗೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ಮತ್ತು 548 ದಿವಸ ಕಂಟಿನ್ಯೂಸ್ಲಿ ಮೇಲೋಗುತ್ತೆ. ಮತ್ತು 2011ರಿಂದ 2014ವರೆಗೂ ನಿಫ್ಟಿ ಮೇಲೆ ಹೋಗೋದೇ ಇಲ್ಲ. 1221 ದಿವಸ ಯಾವುದೇ ರಿಟರ್ನ್ ಕೊಡೋದೇ ಇಲ್ಲ ನಿಫ್ಟಿ. ಅಲ್ಲಿಂದ ಮತ್ತೆ ನಿಫ್ಟಿ ಮೇಲೆ ಹೋಗೋಕ್ಕೆ ಸ್ಟಾರ್ಟ್ ಮಾಡುತ್ತೆ. 2014ರಿಂದ 2019ವರೆಗೂ ನಾನ್ ಸ್ಟಾಪ್ ಎವ್ರಿ ಇಯರ್ ಮೇಲೆ ಹೋಗ್ತಾ ಇರುತ್ತೆ. ಸ್ವಲ್ಪ ಮಧ್ಯದಲ್ಲಿ ಗ್ಯಾಪ್ ಇರ್ಬೋದು, ಅಂದರೆ
1 ತಿಂಗಳು 6 ತಿಂಗಳು ಈ ಥರ ಹೋಗ್ದಂಗಿರ್ಬೋದು. ಬಟ್ ಕಂಟಿನ್ಯೂಸ್ಲಿ ಮೇಲೆ ಹೋಗ್ತಾ ಬಂದಿದೆ. 1 ವರ್ಷ ಗಟ್ಟಲೆ ಮಾರ್ಕೆಟ್ ಒಂದೇ ತಾಗ ನಿಂತಿಲ್ಲ. 2019ವರೆಗೂ ಕಂಟಿನ್ಯೂಸ್ಲಿ ಮೇಲೆ ಹೋಗಿದೆ. 5700 ಇದ್ದಿದ್ದು ನಿಫ್ಟಿ 12,000ಕ್ಕೆ ಹೋಗುತ್ತೆ, ಡಬಲ್ ಆಗಿಬಿಡುತ್ತೆ. ಬಟ್ ನಿಧಾನಕ್ಕೆ ಹೋಗ್ತಾ ಬಂದಿದೆ, ಎವ್ರಿ ಇಯರ್ ಹೋಗ್ತಾ ಬಂದಿದೆ. ಆಮೇಲೆ ಏನಾಯಿತು, ಕೋವಿಡ್ ಬಂತು. ಕೋವಿಡ್ ಬಂದು ಏನು ಮಾಡ್ತು, ಮತ್ತೆ ಮಾರ್ಕೆಟ್ ಫಾಲ್ ಆಯಿತು. ಕೋವಿಡಲ್ಲಿ ಕೇವಲ ಸ್ವಲ್ಪ ದಿವಸನೇ ಫಾಲ್ ಆಗಿದ್ದು, ಭಾಳ ದಿವಸ ಫಾಲ್ ಆಗಿರಲಿಲ್ಲ. 60 ದಿವಸ ಮಾರ್ಕೆಟ್ ಡೌನ್ ಆಗಿದ್ದು, ಮತ್ತೆ ಸಡನ್ಲಿ ಮಾರ್ಕೆಟು ಮೇಲೋಗಕ್ಕೆ ಸ್ಟಾರ್ಟ್ ಆಗುತ್ತೆ. ದ ಶಾರ್ಟೆಸ್ಟ್ ಬಿಯರ್ ಮಾರ್ಕೆಟ್ ಅಂತ ಕರಿತೀವಿ ಕೋವಿಡ್ನ. ಅಲ್ಲಿಂದ ಮತ್ತೆ ಮಾರ್ಕೆಟು ನೆಕ್ಸ್ಟು 515 ದಿವಸದಲ್ಲೇ ಸಡನ್ನಾಗಿ ಜಂಪ್ ಆಗುತ್ತೆ. 8,000ದಿಂದ ನಿಫ್ಟಿ 18,000ಕ್ಕೆ ಹೋಗುತ್ತೆ. ಆಲ್ಮೋಸ್ಟ್ 2.5 ಪಟ್ಟು ಮೇಲೋಗುತ್ತೆ ಕೇವಲ 500 ದಿವಸದಲ್ಲೇ. ಮತ್ತು ಅಲ್ಲಿಂದ ಮಾರ್ಕೆಟು ಮೂಮೆಂಟ್ ಆಗಲ್ಲ ನೆಕ್ಸ್ಟು 853 ದಿವಸದವರೆಗೂ. ಮತ್ತು 2023 23 ಡಿಸೆಂಬರಿಂದ ಮಾರ್ಕೆಟ್ ಸಡನ್ಲಿ ಅಲ್ಲಿಂದ ಮೇಲೋಗುತ್ತೆ. ಆಮೇಲೆ ಅಲ್ಲಿಂದ ಇಲ್ಲಿವರೆಗೂ ಮಾರ್ಕೆಟ್ ಯಾವುದೇ ರೀತಿ ರಿಟರ್ನ್ ಕೊಟ್ಟಿಲ್ಲ, ಇನ್ನೂ ಡೌನಲ್ಲೇ ಇದೆ. 26,600 ಇನ್ನೂ ನಿಫ್ಟಿ ಟಚ್ ಮಾಡೇ ಇಲ್ಲ. ಯಾವಾಗ ಮಾಡುತ್ತೋ ಅಲ್ಲಿವರೆಗೂ, ಅಂದರೆ ಸುಮಾರು 367 ದಿವಸದಿಂದನೂ ನಿಫ್ಟಿ ಯಾವುದೇ ರೀತಿ ರಿಟರ್ನ್ ಕೊಟ್ಟಿಲ್ಲ. ಸುಮಾರು ಕರೆಕ್ಟ್ 1 ವರ್ಷದಿಂದ ನಿಫ್ಟಿ ಯಾವುದೇ ರೀತಿ ರಿಟರ್ನ್ ಕೊಟ್ಟಿಲ್ಲ, ಮೈನಸ್ ರಿಟರ್ನ್ ಕೊಟ್ಟಿದೆ. ಇದೇನು ತೋರಿಸ್ತಿದೆ ನಮಗೆ? ಇಷ್ಟೆಲ್ಲ ನೋಡಿದ್ವಲ್ಲ, ಇಷ್ಟೆಲ್ಲ ನಾವು ಚಾರ್ಟ್ ಹಾಕಿದ್ದೀವಲ್ಲ, ಚಾರ್ಟ್ ಹಾಕಿ ಎಲ್ಲ ಇದನ್ನು ಮಾಡಿ ನೋಡಿದ್ದೀವಲ್ಲ, ನಾವು ಹಿಂದೆಯಿಂದ ನೋಡ್ಕೊಂಬರೋಣ. ಈ ಹಿಂದೆಯಿಂದ ನಾವೇನು ನೋಡ್ಕೊಂಬರೋಣ ಅಂದರೆ, ಮಾರ್ಕೆಟ್ ಮೇಲೋದ್ರೆ ಎಷ್ಟು ಫಾಸ್ಟಾಗಿ ಮೇಲೋಗುತ್ತೆ, ಡೌನ್ ಆದರೆ ಎಷ್ಟು ದಿವಸ ಡೌನ್ ಇರುತ್ತೆ ಅಂತ ನೋಡಿ. 1990ಇಂದ ಸಡನ್ಲಿ ಮಾರ್ಕೆಟು 4 ಪಟ್ಟು ಜಂಪ್ ಆಗುತ್ತೆ. 380 ಇದ್ದಿದ್ದ ನಿಫ್ಟಿ 2 ವರ್ಷದಲ್ಲಿ 1274ಕ್ಕೆ ಹೋಗುತ್ತೆ. ಅಂದರೆ 3 ಪಟ್ಟು ಜಂಪ್ ಆಗಿದೆ. ಎಷ್ಟು ದಿವಸದಲ್ಲಿ? 548 ದಿವಸದಲ್ಲಿ ಅಷ್ಟು ಸಡನ್ಲಿ ಮೇಲೋಯ್ತು. ಮತ್ತೇನಾಯಿತು? ಡೌನ್ ಆಯಿತು. ಎಷ್ಟು ದಿವಸ ಡೌನ್ ಆಯಿತು? 365 ದಿವಸ ಡೌನ್ ಆಯಿತು. ಮತ್ತೇನಾಯ್ತು? ಅಲ್ಲಿಂದ ಮತ್ತೆ 302 ದಿವಸ ಮೇಲೋಯ್ತು. ಇಲ್ಲಿಂದ ಮತ್ತೇನಾಯಿತು? ಅದೇ ರೀತಿ ಡೌನ್ ಆಗ್ತಾ ಆಗ್ತಾ ಭಾಳ ದಿವಸ ಡೌನ್ ಆಗಿತ್ತು. ಇಲ್ಲಿ ಯಾಕಂದರೆ 1736 ದಿವಸ ಡೌನ್ ಆಗಿತ್ತು ನಿಫ್ಟಿ. ಯಾಕಂದರೆ ಆ ಟೈಮಲ್ಲಿ ಕೊಲ್ಯೂಷನ್ ಗೌರ್ಮೆಂಟ್ಗಳು ಬಂದವು, ವಾಜಪೇಯಿ ಗೌರ್ಮೆಂಟ್ನ ಬೀಳಿಸಿದ್ರು, ನಮ್ಮ ದೇವೇಗೌಡರು ಪ್ರಧಾನಮಂತ್ರಿ ಆಗಿದ್ದು ಆ ಟೈಮಲ್ಲೇ, ಬರೀ 6 ತಿಂಗಳು ಪ್ರೈಮ್ ಮಿನಿಸ್ಟರ್ ಆಗಿದ್ದರು. ಅನ್ಸ್ಟೆಬಿಲಿಟಿ ಇದ್ದಿದ್ದರಿಂದ ದೇಶದಲ್ಲಿ ನಿಫ್ಟಿ ಕೂಡ ಮೇಲೋಗ್ತಾ ಇರಲಿಲ್ಲ. ಸಡನ್ಲಿ ಸ್ವಲ್ಪ ಸೆಟಲ್ಮೆಂಟ್ ಬಂದ ಮೇಲೆ, ವಾಜಪೇಯಿ 2ನೇ ಸಲ ಆಯ್ಕೆ ಆಗಿ ಬಂದಮೇಲೆ 1998 ಮತ್ತೆ ನಿಫ್ಟಿ ಸಡನ್ಲಿ ಮೇಲೋಗಕ್ಕೆ ಸ್ಟಾರ್ಟ್ ಮಾಡುತ್ತೆ. ಎಲ್ಲಿಂದ? 98 895 ಇದ್ದ ನಿಫ್ಟಿ ಕೇವಲ ನೆಕ್ಸ್ಟು ಒಂದೇ ವರ್ಷದಲ್ಲಿ 1780ಕ್ಕೆ ಟಚ್ ಆಗುತ್ತೆ. ಒಂದೇ ವರ್ಷ ಅಲ್ಲ, 456 ದಿವಸದಲ್ಲಿ. ನೋಡಿ, ಇಷ್ಟು ದಿವಸ ನಿಫ್ಟಿ ಮೇಲೋಗಿರಲಿಲ್ಲ. ಎಷ್ಟು ದಿವಸ? 1736 ದಿವಸ ನಿಫ್ಟಿ ಮೇಲೋಗಿರಲಿಲ್ಲ. ಇಷ್ಟು ದಿವಸದಿಂದ ಏನು ಹೋಗಿರಲಿಲ್ಲಲ್ಲ, ಇದು ಸಡನ್ಲಿ ಮೇಲೋಗ್ಬಿಡ್ತು ಎಲ್ಲನೂ ಸೇರಿಸಿ. ಅದೇ ರೀತಿ ನೆಕ್ಸ್ಟು 1126 ದಿವಸ ಯಾವುದೇ ರೀತಿ ರಿಟರ್ನ್ ಕೊಟ್ಟಿಲ್ಲ. ಎಲ್ಲಿಂದ? 2000 ಇಸ್ವಿಯಿಂದ 2003ವರೆಗೂ ಯಾವುದೇ ರೀತಿ ರಿಟರ್ನ್ ಕೊಟ್ಟಿಲ್ಲ. ನಿಫ್ಟಿ ಅಲ್ಲೇ ಕೊಳಿತಾ ಇತ್ತು. ನೆಕ್ಸ್ಟು 2003ರಿಂದ ನಿಫ್ಟಿ ಸಡನ್ಲಿ ಮೇಲೋಗಕ್ಕೆ ಸ್ಟಾರ್ಟ್ ಆಗುತ್ತೆ. ಆಲ್ಮೋಸ್ಟ್ 2003ಇಂದನೇ ಕಂಟಿನ್ಯೂಸ್ಲಿ ಮೇಲೋಗುತ್ತೆ. ಎಷ್ಟರವರೆಗೂ ಮೇಲೋಗುತ್ತೆ? 922 ಇದ್ದಿದ್ದ ನಿಫ್ಟಿ 6400ಕ್ಕೆ ಹೋಗುತ್ತೆ. ಅಂದರೆ ಸುಮಾರು 7 ಪಟ್ಟು ಮೇಲೋಗುತ್ತೆ. 6.5-7 ಪಟ್ಟು ನಿಫ್ಟಿ ಮೇಲೋಗುತ್ತೆ. ಎಷ್ಟು ವರ್ಷದಲ್ಲಿ? ಕೇವಲ 4 ವರ್ಷದಲ್ಲಿ. ಇಲ್ಲಿಂದೆ ನೋಡಿ, 1200 ದಿವಸ ಅಂದರೆ 3 ವರ್ಷ ನಿಫ್ಟಿ ಮೇಲೆ ಹೋಗಿರಲಿಲ್ಲ. ಇಲ್ಲಿ ಅದೇ 3 ವರ್ಷದಲ್ಲಿ 6 ಪಟ್ಟು ಮೇಲೋಗುತ್ತೆ. ಮತ್ತೇನಾಗುತ್ತೆ? 2008 ಫೈನಾನ್ಷಿಯಲ್ ಕ್ರೈಸಿಸ್ ಬರುತ್ತೆ, ಅಲ್ಲಿಂದ ನಿಫ್ಟಿ ಡೌನ್ ಆಗುತ್ತೆ. ಎಷ್ಟು ವರ್ಷ ನೆಗೆಟಿವ್ ಮಾರ್ಕೆಟಲ್ಲಿರುತ್ತೆ? 226 ದಿವಸ ಮಾರ್ಕೆಟ್ ನೆಗೆಟಿವಲ್ಲೇ ಇರುತ್ತೆ. ಅಲ್ಲಿಂದ ಮತ್ತೆ ನಿಫ್ಟಿ ಮೇಲೋಗಕ್ಕೆ ಸ್ಟಾರ್ಟ್ ಮಾಡುತ್ತೆ. ಎಷ್ಟು ದಿವಸ ಮೇಲೋಗುತ್ತೆ? 548 ದಿವಸ ಮೇಲೋಗುತ್ತೆ. ಮತ್ತು ಅಲ್ಲಿಂದ 1221 ದಿವಸ ನಿಫ್ಟಿ ಮೂನೇ ಆಗಲ್ಲ. 2011ರಿಂದ 2014ವರೆಗೂ ನಿಫ್ಟಿ ಮೂನೇ ಆಗಲ್ಲ. ಅಲ್ಲಿಂದ ಮತ್ತೆ ನಿಫ್ಟಿ ಮೇಲೋಗಕ್ಕೆ ಸ್ಟಾರ್ಟ್ ಮಾಡುತ್ತೆ. ಎಷ್ಟು ದಿವಸ ಮೇಲೋಗುತ್ತೆ? ಕಂಟಿನ್ಯೂಸ್ಲಿ 2000 ದಿವಸ ಮೇಲೋಗುತ್ತೆ. ಎವ್ರಿ ಡೇ ಮೇಲೋಗ್ತಾ ಇರುತ್ತೆ, ಎವ್ರಿ ಮಂತ್ ಮೇಲೋಗ್ತಾ ಇರುತ್ತೆ. ಒಂದೊಂದು ದಿವಸ ಡೌನ್ ಆಗ್ತಿರುತ್ತೆ, ಬಟ್ ಎವ್ರಿ ಡೇ ಮೇಲೋಗ್ತಾ ಇರುತ್ತೆ. ಅದಾದಮೇಲೆ ಏನಾಗುತ್ತೆ? ಕೋವಿಡ್ ಬರುತ್ತೆ. ಕೋವಿಡಿಂದ ಮಾರ್ಕೆಟ್ ಮತ್ತೆ ಫಾಲ್ ಆಗುತ್ತೆ. ಮತ್ತೆ ಫಾಲ್ ಆಗಿ ನಿಫ್ಟಿ ಅಲ್ಲಿಂದ ಸಡನ್ಲಿ ಮೇಲೋಗುತ್ತೆ. 515 ದಿವಸ ನಿಫ್ಟಿ ಮೇಲೋಗುತ್ತೆ. ಮತ್ತು ಅಲ್ಲಿಂದ ಏನಾಗುತ್ತೆ? ಮತ್ತೆ ಸ್ಟೇಬಲ್ ಮಾರ್ಕೆಟು ಸ್ಟಾಪ್ ಆಗಿಬಿಡುತ್ತೆ. 822 ದಿವಸ ಅಂದರೆ ಸುಮಾರು 2.5 ವರ್ಷ ನಿಫ್ಟಿ ಮೂಮೆಂಟೇ ಕೊಡಲ್ಲ. ಎಲ್ಲಿಂದ? 2021ರಿಂದ 2023 ಡಿಸೆಂಬರ್ವರೆಗೂ ನಿಫ್ಟಿ ಮೂಮೆಂಟೇ ಕೊಡಲ್ಲ, ಅಲ್ಲೇ ಸಾಯ್ತಾ ಇರುತ್ತೆ. ಮತ್ತೆ ಸಡನ್ಲಿ ಮೇಲೋಗುತ್ತೆ. ಎಲ್ಲಿಂದ? 2023 ಡಿಸೆಂಬರಿಂದ 2024 ಸೆಪ್ಟೆಂಬರ್ವರೆಗೂ ನಿಫ್ಟಿ ಮೇಲೋಗುತ್ತೆ. ಅಂದರೆ ಸುಮಾರು 275 ದಿವಸ ನಿಫ್ಟಿ ಸಡನ್ಲಿ ಮೇಲೋಗುತ್ತೆ. ಇವಾಗ ಏನಾಗಿದೆ? ಅಲ್ಲಿಂದ ಇಲ್ಲಿವರೆಗೂ ನಿಫ್ಟಿ 394 ದಿವಸದಿಂದ ಮೂಮೆಂಟ್ ಕೊಡ್ತಾ ಇಲ್ಲ. ನೀವು ಸುಮ್ಮನೆ ಝೂಮ್ ಔಟ್ ಮಾಡಿ ನೋಡಿ ಇದನ್ನೆಲ್ಲನೂ, ನಿಮಗೇನು ಗೊತ್ತಾಗುತ್ತೆ ಅಂದರೆ, ಮಾರ್ಕೆಟು ಮೇಲೋಗ್ದಲೇ ಇರೋದೇ ಜಾಸ್ತಿ ದಿವಸ ಇರುತ್ತೆ.
ಇಲ್ಲಿ 548 ದಿವಸ ಸಡನ್ಲಿ ಮೇಲೋಯ್ತಾ, ಅದಾದಮೇಲೆ 365 ದಿವಸ ಮೇಲೋಗ್ಲಿಲ್ವಾ, ಮತ್ತೆ 302 ದಿವಸ ಮೇಲೋಯ್ತು. ಇಲ್ಲಿ ನೋಡಿ 1736 ದಿವಸ ನಿಫ್ಟಿ ಮೇಲ್ ಹೋಗಲೇ ಇಲ್ಲ. ಅಲ್ಲಿಂದ ಸಡನ್ಲಿ ಮತ್ತೆ ಮೇಲೋಗಕ್ಕೆ ಸ್ಟಾರ್ಟ್ ಮಾಡ್ತು. ಮೊದಲನೇ ಮೇಲೋಗಿದ್ದು 465 ದಿವಸ ಕಂಟಿನ್ಯೂಸ್ಲಿ ಮೇಲೋಯ್ತು. ಮತ್ತೆ 1126 ದಿವಸ ಮೇಲೆ ಹೋಗಲೇ ಇಲ್ಲ. ಇಲ್ಲಿ ಏನು ಹೋಗಿರ್ಲಿಲ್ಲಲ್ಲ, ಅದೆಲ್ಲ ಸೇರಿಸ್ಬಿಟ್ಟು ಬರೀ 245 ದಿವಸದಲ್ಲಿ ಮೇಲೆ ಹೋಗ್ಬಿಡ್ತು. ಇಷ್ಟು ದಿವಸ ಏನೋಗಿಲ್ಲ, ಎಲ್ಲರನ್ನೂ ಸೇರಿಸಿ ಒಂದೇ ಸಲ ಮೇಲೆ ಹೋಗ್ಬಿಡ್ತು. ಅಂದರೆ 923ರಿಂದ 1900 ಡಬಲ್ ನಿಫ್ಟಿ. ಇಷ್ಟು ವರ್ಷದಿಂದ ಮೇಲೋಗ್ಲಿಲ್ಲದ ನಿಫ್ಟಿ ಒಂದೇ ವರ್ಷದಲ್ಲಿ ಡಬಲ್ ಆಗಿಬಿಡ್ತು. ಮತ್ತು 2004ರಿಂದ 2008ವರೆಗೂ ನಿಫ್ಟಿ 6 ಪಟ್ಟಾಗೋಯ್ತು. 6 ಪಟ್ಟು, ನಿಫ್ಟಿನೇ 6 ಪಟ್ಟು. ಯಾಕಂದರೆ ಇಲ್ಲಿ ಹಿಂದೆ ಎಲ್ಲ ಹೋಗಿರ್ಲಿಲ್ಲಲ್ಲ, ಅದೆಲ್ಲ ಸೇರಿ ಒಂದೇ ಸಲ ಮೇಲೋಗ್ಬಿಡ್ತು. ಮತ್ತೇನಾಯಿತು, 2008ರಲ್ಲಿ 426 ದಿವಸ ಕೆಳಗೆ ಬಂತು. 426 ದಿವಸ ಕೆಳಗೆ ಬಂದ ತಕ್ಷಣ ಮತ್ತೆ ನಿಫ್ಟಿ ಅಲ್ಲಿಂದ 548 ದಿವಸ ಮೇಲೋಯ್ತು. ಮತ್ತೆ 1121 ದಿವಸ ಮೂಮೆಂಟ್ ಕೊಡಲಿಲ್ಲ. ಅಲ್ಲಿಂದ ಮತ್ತೆ 2189 ದಿವಸ ಮೇಲೋಯ್ತು. ನೀವು ಸುಮ್ಮನೆ ಇದನ್ನು ವಾಚ್ ಮಾಡಿ. ಇದೇನು ಹೇಳ್ತಾ ಇದೆ ಅಂದರೆ, ನಾವು ಮಾರ್ಕೆಟ್ನ ಪ್ರಿಡಿಕ್ಟ್ ಮಾಡೋಕ್ಕಾಗಲ್ಲ, ಯಾವಾಗ ಮೇಲೋಗುತ್ತೆ ಯಾವಾಗ ಕೆಳಗೆ ಬರುತ್ತೆ ಅಂತ ಪ್ರಿಡಿಕ್ಟ್ ಮಾಡೋಕ್ಕಾಗಲ್ಲ. ಈಗ ಎಷ್ಟೋ ಜನ ದಡ್ರು, ಅಯ್ಯೋ 1 ವರ್ಷ ಆಯಿತು ಮಾರ್ಕೆಟ್ ಏನಾದರೂ ಮೇಲೆ ಹೋಗಿಲ್ಲ ಅಂತ ಎಕ್ಸಿಟ್ ಆಗಿದ್ದಿದ್ರೆ ಏನಾಗ್ತಿತ್ತು, ಅದೇ ವರ್ಷನೇ ಅದೇ ನೆಕ್ಸ್ಟ್ 1 ವರ್ಷದಲ್ಲೇ ಮಾರ್ಕೆಟ್ 2 ಪಟ್ಟು ಮೇಲೆ ಹೋಗ್ತಾ ಇತ್ತು. ಇಲ್ಲಿ ನೋಡಿ, ನಾನು ನಿಫ್ಟಿನ ಕಂಪ್ಲೀಟ್ಲಿ ಝೂಮ್ ಔಟ್ ಮಾಡಿದ್ದೀನಿ. ಇಲ್ಲಿ ನಾನು ನಿಮಗೆ ಕ್ಲೀನಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಇಲ್ಲಿ ಯಾರನ್ನ 1990ನಲ್ಲಿ ಅಯ್ಯೋ ಎಷ್ಟು ದಿವಸ ಆದರೂ ಮಾರ್ಕೆಟ್ ಮೇಲೆ ಹೋಗಲೇ ಇಲ್ಲ ಅಂತ ಏನಾದರೂ ಎಕ್ಸಿಟ್ ಆಗಿಬಿಟ್ಟಿದ್ರೆ ಏನಾಗ್ತಾ ಇತ್ತು, ಸ್ವಲ್ಪ ದಿವಸದಲ್ಲಿ ನಿಫ್ಟಿ ಅಲ್ಲಿಂದ ತ್ರಿಬಲ್ ಆಗೋಯ್ತು. 400ಇಂದ 1200 ಆಗಿಬಿಡ್ತು. ಅಲ್ಲಿಂದ ಮತ್ತೆ ನಿಫ್ಟಿ ಮೇಲೆ ಹೋಗಲಿಲ್ಲ. ಎಲ್ಲಿವರೆಗೂ ಮೇಲೆ ಹೋಗಲಿಲ್ಲ, ಆಲ್ಮೋಸ್ಟ್ ಆಲ್ ಒಂದು 2-3 ವರ್ಷ ಮೇಲೆ ಹೋಗಲೇ ಇಲ್ಲ. ಮತ್ತೆ ಅವನನ್ನು ಇಲ್ಲಿ ಎಕ್ಸಿಟ್ ಆಗಿಬಿಟ್ಟಿದ್ರೆ, ಅಯ್ಯೋ ಎಷ್ಟು ವರ್ಷ ಆದರೂ ಮೇಲೆ ಹೋಗ್ತಾ ಇಲ್ಲ, ನನ್ನ ಕೈಲಾಗಲ್ಲ, ಇದೆಲ್ಲ ಅಲ್ಲ ಅಂತ ಎಕ್ಸಿಟ್ ಆಗಿದ್ರೆ ಅಲ್ಲಿಂದ ಒಂದೇ ವರ್ಷಕ್ಕೆ ಮೇಲೋಯ್ತು. ಇಷ್ಟು ವರ್ಷ ಏನು ಮೇಲೋಗಲಿಲ್ಲ, ಅದು ಒಂದೇ ವರ್ಷಕ್ಕೆ ಮೇಲೋಯ್ತು. ಮತ್ತೆ ಅಲ್ಲಿಂದ ನೆಕ್ಸ್ಟ್ ಒಂದು 4-5 ವರ್ಷ ಮೇಲೆ ಹೋಗಲೇ ಇಲ್ಲ ನಿಫ್ಟಿ. ಇಲ್ಲಿ ಯಾರಾದರೂ ತಲೆ ಕೆಟ್ಬಿಟ್ಟು ಏಯಪ್ಪ ನಮಗಲ್ಲ ಇದೆಲ್ಲನೂ, ನಾನು ಸುಮ್ಮನೆ FD ಇಡ್ತೀನಿ ದುಡ್ಡನ್ನ ಅಂತ ತಗೊಂಡೋಗಿ FD ಇಡ್ತೀನಿ ಅದು ಇದು ಅಂತ ಎಕ್ಸಿಟ್ ಆಗಿದ್ರೆ ಮತ್ತೆ ಏನಾಗ್ತಾ ಇತ್ತು, ಮಾರ್ಕೆಟು ಸಡನ್ನಾಗಿ ಮೇಲೋಯ್ತು, 2 ಪಟ್ಟು ಮೇಲೆ ಹೋಗ್ಬಿಡ್ತು. ಮತ್ತೆ ಏನಾಯಿತು, ಒಂದು 3-4 ವರ್ಷ ಹೋಗಲಿಲ್ಲ. 3-4 ವರ್ಷ ಹೋಗಿಲ್ಲ, ನನಗೇನು ರಿಟರ್ನ್ ಸಿಕ್ಕಿಲ್ಲ ಅಂತ ಯಾರನ್ನ ಎಕ್ಸಿಟ್ ಆಗಿದ್ದಿದ್ರೆ ಇಲ್ಲಿಂದ ಬಂಪರ್ ಲಾಟ್ರಿ ಮಿಸ್ ಮಾಡ್ಕೊಂಡ್ರು. ಏನಂದರೆ 947ರಿಂದ ನಿಫ್ಟಿ ಕಂಟಿನ್ಯೂಸ್ಲಿ ಮೇಲೋಯ್ತು. ಎಷ್ಟಕ್ಕೆ ಹೋಯ್ತು, 6500ಕ್ಕೆ ಹೋಯ್ತು. 6 ಪಟ್ಟಾಯಿತು ನಿಫ್ಟಿ. ಇವಾಗ 6 ಪಟ್ಟು ಅಂದರೆ ಯೋಚನೆ ಮಾಡಿ, 25,000 ಇದೆಯಲ್ಲ, 25,000 ಇರೋ ನಿಫ್ಟಿ 1.5 ಲಕ್ಷ ಆದಂಗೆ. ಎಂಥ ಲಾಟ್ರಿ ಮಿಸ್ ಮಾಡ್ಕೊಂಡಂಗೆ. ಮತ್ತೇನಾಯಿತು, ಅಲ್ಲಿಂದ ಕೆಳಗೆ ಬೀಳ್ತು. ಎಷ್ಟಕ್ಕೆ ಬಂತು, 6300ರಿಂದ ವಾಪಸ್ 2500ಕ್ಕೆ ಬಂತು, 3000ಕ್ಕೆ ಬಂತು. 2.5 ಎಲ್ಲ ಲೋ ಆಗಿತ್ತು. ಇಲ್ಲಿನೂ ಮತ್ತೆ ನಿಫ್ಟಿ ಮೂಮೆಂಟೇ ಕೊಡಲಿಲ್ಲ. ಸ್ವಲ್ಪ ದಿವಸ ಮಾರ್ಕೆಟ್ ಫಾಲ್ ಆಗಿದ್ರೆ 1-1.5 ವರ್ಷ ಮೂಮೆಂಟ್ ಆಗಲಿಲ್ಲ. ಅಲ್ಲಿಂದ ಮತ್ತೆ ರಿಕವರ್ ಆಗಿ ವಾಪಸ್ ನಿಫ್ಟಿ ಮೇಲೋಯ್ತು. ಮೇಲೋಗಿ ಮತ್ತೆ 2010-11ರಿಂದ 2013-14ವರೆಗೂ ರಿಟರ್ನ್ ಕೊಡಲಿಲ್ಲ. ಇದಕ್ಕೂ ಬೇಸತ್ತು ಯಾರನ್ನ ಎಕ್ಸಿಟ್ ಆಗಿದ್ದಿದ್ರೆ ನಿಫ್ಟಿ ಅಲ್ಲಿಂದ ಮತ್ತೆ ಸಡನ್ಲಿ ಮೇಲೆ ಹೋಗೋಕ್ಕೆ ಸ್ಟಾರ್ಟ್ ಆಯಿತು. ಅಲ್ಲಿವರೆಗೂ ನೆಕ್ಸ್ಟ್ 2020 ಬರೋವರೆಗೂ ಮೇಲೋಯ್ತು. ಅಲ್ಲಿಂದ ಮತ್ತೆ ಫಾಲ್ ಆಯಿತು. ಹಂಗೇನೆ ಇಲ್ಲೂ ಆಗಿತ್ತಲ್ವ, ಈಗ ಕೋವಿಡ್, ರಷ್ಯಾ ಯುಕ್ರೇನ್ ವಾರಲ್ಲೂ ಕೂಡ ನಿಫ್ಟಿ ನೋಡಿ 669 ದಿವಸ 700 ದಿವಸ ನಿಫ್ಟಿ ಮೇಲೆ ಹೋಗೇ ಇರಲಿಲ್ಲ. ಇವಾಗಲೂ ಅದೇ ರೀತಿ ಆಗಿದೆ, 365 ದಿವಸ ನಿಫ್ಟಿ ಮೇಲೆ ಹೋಗಿಲ್ಲ. ಬಟ್ ಇವಾಗ ಏನಂದರೆ ಯಾವಾಗ ಹೋಗುತ್ತೋ ಗೊತ್ತಿಲ್ಲ. ಈಗ ಬರ್ತಾ 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 ಏನಾಗ್ತಾ ಇದೆ, ಈ ಬಿಯರ್ ಪೀರಿಯಡು ಶಾರ್ಟ್ ಆಗ್ತಾ ಇದೆ. ಬಿಯರ್ ಮಾರ್ಕೆಟ್ ಅಂದರೆ ನಿಫ್ಟಿ 20%ಗಿನ ಯಾವಾಗ ಕೆಳಗೆ ಬೀಳುತ್ತೆ ಅದನ್ನು ಬಿಯರ್ ಮಾರ್ಕೆಟ್ ಅಂತ ಕರೀತಾರೆ. ನನ್ನ ಪ್ರಕಾರ ಬಿಯರ್ ಮಾರ್ಕೆಟ್ ಅಂದರೆ ಒಂಥರ ಕನ್ಸಾಲಿಡೇಟ್ ಆಗೋದು, ಮಾರ್ಕೆಟ್ ಮೇಲೆ ಹೋಗ್ತಲೇ ಇರೋದು, ಅಲ್ಲೇ ಸ್ಟೆಟ್ಲ್ ಆಗೋದು, ಅದನ್ನು ಬಿಯರ್ ಮಾರ್ಕೆಟ್ ಅಂತ ಕರಿಬೋದು. ಈಗ ರೀಸೆಂಟ್ಲಿನೂ 15% ನಿಫ್ಟಿ ಬಿದ್ದಿತ್ತು, ಅದು ಬಿಯರ್ ಮಾರ್ಕೆಟೇನೆ. ಬಟ್ ಲಾಸ್ಟ್ ಟೈಮ್ ಎವ್ರಿ ಟೈಮ್ ನಿಫ್ಟಿ ಬೀಳ್ಬೇಕಾದ್ರೆ ಏನಾದರೂ ಒಂದು ರೀಸನ್ ಇರ್ತಿತ್ತು. ರಷ್ಯಾ ಯುಕ್ರೇನ್ ವಾರಿಂದ ನಿಫ್ಟಿ ಬಿದ್ದಿತ್ತು, ಮತ್ತು 2008ರಲ್ಲಿ ಫೈನಾನ್ಷಿಯಲ್ ಕ್ರೈಸಿಸಿಂದ ಬಿದ್ದಿತ್ತು, 1992ನಲ್ಲಿ ಹರ್ಷದ್ ಮೆಹ್ತಾ ಸ್ಕ್ಯಾಮಿಂದ ಬಿದ್ದಿತ್ತು, ಮತ್ತು ನಾನು ಅವಾಗಲೇ ಹೇಳಿದೆ ಪೊಲಿಟಿಕಲ್ ಇನ್ಸ್ಟೆಬಿಲಿಟಿ ಇತ್ತು, ಅದರಿಂದ ನಿಫ್ಟಿ ಮೇಲೆ ಹೋಗ್ತಿರ್ಲಿಲ್ಲ. ಇದೆಲ್ಲ ರೀಸನ್ ಲೆಕ್ಕ ನೋಡಿದ್ರೆ ಏನಾದರೂ ರೀಸನ್ ಇರ್ತಾ ಇದ್ವು. ಇಂಡಿಯಾದಲ್ಲಿ ಇರ್ತಿತ್ತು, ಇಲ್ಲ ಗ್ಲೋಬಲಲ್ಲಿ ಇರ್ತಿತ್ತು. ಬಟ್ ಈ ಸಲ ನಿಫ್ಟಿ ಮೇಲೆ ಹೋಗ್ಲಿಲ್ಲದ ಕಾರಣ ನಿಮಗೆ ಗೊತ್ತೇ ಇದೆ, ಟ್ಯಾರಿಫಿಂದ ನಿಫ್ಟಿ ಮೇಲೆ ಹೋಗ್ತಾ ಇಲ್ಲ. ಬಟ್ ಇದು ಎಷ್ಟು ದಿವಸ ಆಲ್ರೆಡಿ ಮುಗ್ದೋಗಿದೆಯಲ್ವಾ, ಅದು ಇನ್ನೊಂದು 3-4 ತಿಂಗಳು ಬಿಟ್ಟರೆ ಇದೆಲ್ಲನೂ ತಣ್ಣಗಾದರೆ ನಿಫ್ಟಿ ಮೇಲೆ ಹೋಗಲೇಬೇಕು. ಯಾವಾಗ ಹೋಗುತ್ತೆ ಗೊತ್ತಿಲ್ಲ, ಹೋದರೆ ಕೈಗೆ ಸಿಗಲ್ಲ. ನೆಕ್ಸ್ಟ್ ಒಂದು 30-35 ಸಾವಿರ 40 ಸಾವಿರದವರೆಗೂ ಹೋಗ್ಬಿಡ್ಬೋದು. ಬಟ್ ಅದು ನಮಗೆ ಗೊತ್ತಿಲ್ಲಲ್ಲ. ಅದಕ್ಕೆ ನಾವೇನು ಮಾಡ್ಬೋದು, ನಿಫ್ಟಿ ಅಷ್ಟೇ, ನೀವು ಮಾರ್ಕೆಟ್ ಮೇಲೆ ಹೋದರೆ ಬುಲ್ ಮಾರ್ಕೆಟು ಶಾರ್ಟ್ ಟರ್ಮ್ ಮೇಲೆ ಇರುತ್ತೆ. ನಿಮಗೆ ಖುಷಿ ಆದರೆ ಎಷ್ಟು ದಿವಸ ಇರುತ್ತೆ, ನೀವೇ ನಿಮ್ಮ ಲೈಫ್ನ ಹಿಂದೆ ತಿರುಗಿಸಿ ನೋಡಿ, ಎಷ್ಟು ದಿವಸ ಖುಷಿಯಾಗಿದ್ದೀರಾ, ಎಷ್ಟು ದಿವಸ ದುಃಖವಾಗಿದ್ದೀರಾ. ಖುಷಿ ಅನ್ನೋದು ಶಾರ್ಟ್ ಟರ್ಮಲ್ಲಿ ಇರುತ್ತೆ, ಸ್ವಲ್ಪ ದಿವಸನೇ ಇರುತ್ತೆ, ಬಟ್ ಅದು ಜಾಸ್ತಿ ಸಿಗುತ್ತೆ. ದುಃಖ ನಾರ್ಮಲ್, ಬೇಜಾರ್ತನ, ಲೈಫ್ ನಾರ್ಮಲ್ ಆಗಿದೆ, ಅದು ಜಾಸ್ತಿನೇ ಇರುತ್ತೆ ಲೈಫಲ್ಲಿ. ನೀವೇನಾದರೂ ನಿಮ್ಮ ಲೈಫ್ನ 1 ವರ್ಷ ಅಂತ ಟ್ರೀಟ್ ಮಾಡಿದ್ರೆ 1 ವರ್ಷದಲ್ಲಿ ನನ್ನ ಪ್ರಕಾರ ಒಂದು 20 ದಿವಸ ನೀವು ಖುಷಿಯಾಗಿರ್ಬೋದು. ಎಂಟೈರ್ ನಿಮ್ಮದು ಇಷ್ಟು ದಿವಸದ ಹಿಸ್ಟ್ರಿ ತಗೊಂಡ್ರೆ, ಯಾವತ್ತೊಂದು ದಿವಸ ಗಾಡಿ ತಗೊಂಡಾಗ, ಮನೆ ಕಟ್ಟಿದಾಗ, ಮಕ್ಕಳು ದೊಡ್ಡವರಾದಾಗ, ಮೊಮ್ಮಕ್ಕಳಾದಾಗ, ಈ ಥರ ಒಂದು 30 ದಿವಸ ಖುಷಿಯಾಗಿರ್ಬೋದು ಎಂಟೈರ್ ಲೈಫಲ್ಲಿ. ಅದು ಬಿಟ್ಟರೆ ಎಲ್ಲ ಲೈಫು ಹಿಂಗೆ ನಾರ್ಮಲ್ಲ, ಒಂದು ದಿವಸ ಡೌನು,
ಬೇಜಾರೇ ಜಾಸ್ತಿ ಇರುತ್ತೆ. ಹಂಗಂತ ಲೈಫ್ನ ನಾವು ಮುಳುಗಿಸ್ಬಿಡ್ತೀವ, ಲೈಫ್ ಸ್ಟಾಪ್ ಮಾಡಿಬಿಡ್ತೀವ, ಲೈಫೇ ಬೇಡ ಅಂತ ಬಿಟ್ಟೋಗ್ಬಿಡ್ತೀವ. ಖುಷಿ ಆಗಿದ್ದಾಗ ಇಗ್ಗು ಬಿಡೋದು, ದುಃಖ ಆದಾಗ ಕುಗ್ಗು ಬಿಡೋದು ಮಾಡ್ತೀವ, ಸ್ಟೇಬಲ್ ಆಗಿರ್ತೀವಿ ತಾನೆ. ಸೇಮ್ ಹಂಗೇನೆ ಸ್ಟಾಕ್ ಮಾರ್ಕೆಟು ನಥಿಂಗ್ ಬಟ್ ಹ್ಯೂಮನ್ ನಡೆಸ್ತಿರೋದು. ಇದನ್ನು ಹ್ಯೂಮನ್ನೇ ತಾನೇ ಇದನ್ನು ಮೇಲೆ ಕೆಳಗೆ ತಗೊಂಡೋಗೋದು, ಹ್ಯೂಮನ್ ಎಮೋಷನ್ನೇ ತಾನೇ ತಗೊಂಡೋಗೋದು. ಹ್ಯೂಮನ್ ಎಮೋಷನ್ ಹೆಂಗಿರುತ್ತೋ ಹಾಗೆ ಮಾರ್ಕೆಟು ಹಂಗೆ ರಿಯಾಕ್ಟ್ ಮಾಡುತ್ತೆ. ಅದಕ್ಕೆ ಇದನ್ನು ಅರ್ಥ ಮಾಡ್ಕೊಬೇಕಂತ ನಾನು ಕಂಪ್ಲೀಟ್ಲಿ ಹಿಸ್ಟ್ರಿ ತೊಗೊಂಡೋಗಿ ಎಕ್ಸ್ಪ್ಲೇನ್ ಮಾಡಿದ್ದು. ಮೊನ್ನೆ ಯಾರೋ ಕಾಮೆಂಟ್ ಹಾಕಿದ್ರು, ಸರ್ ಮಾರ್ಕೆಟ್ ಡೌನ್ ಆಗ್ತಾ ಇದೆ, ಸ್ವಲ್ಪ ಏನಾದ್ರು ಮೋಟಿವೇಶನಾಗಿ ಹೇಳಿ ಸರ್ ಅಂತ. ಮೋಟಿವೇಶನ್ ಅಲ್ಲ, ಇದು ರಿಯಾಲಿಟಿ ಎಕ್ಸ್ಪ್ಲೇನ್ ಮಾಡ್ತಿದ್ದೀನಿ. ನನಗೆ ಯಾವಾಗ ಬೇಜಾರಾಗುತ್ತೆ ನಾನು ಹಿಸ್ಟ್ರಿ ಓಪನ್ ಮಾಡಿ ನೋಡ್ತೀನಿ. ನಾನು ಅದಕ್ಕೆ ಚಾರ್ಟ್ ಓಪನ್ ಮಾಡೋದು ಹೆಂಗೆ ಅಂತಲೂ ತೋರಿಸಿದ್ದು. ನೀವು ಹಿಸ್ಟ್ರಿ ಹೋಗಿ ಓಪನ್ ಮಾಡಿ, ನಿಮಗೆ ಅರ್ಥ ಆಗುತ್ತೆ ಯಾವಾಗ ಡೌನ್ ಆಗಿತ್ತು, ಯಾವಾಗ ರಿಕವರ್ ಆಗುತ್ತೆ, ಧೈರ್ಯ ಬರುತ್ತೆ ಆಗೋದು ಬಿಡು ಅಂತ. ಅದಕ್ಕೆ ನಾನು ಯಾವಾಗಲೂ 1000 ಸಲ ಬಡ್ಕೊತೀನಿ, ಇನ್ವೆಸ್ಟ್ ಮಾಡಬೇಕಾದ್ರೆ ನೀವು ಟೈಮಿಂಗ್ ಮಾಡಬೇಡಿ. ಲಾಂಗ್ ಟರ್ಮ್ ಇನ್ವೆಸ್ಟ್ ಮಾಡ್ಬೇಕಾದ್ರೆ ನೀವು ಟೈಮಿಂಗ್ ಮಾಡಲೇಬಾರ್ದು. ನಾಳೆ ನಾಡ್ದು ಇವತ್ತು ಸ್ವಲ್ಪ ಬಿದ್ದಾಗ ನೋಡ್ತೀನಿ, ಸ್ವಲ್ಪ ಎದ್ದಾಗ ನೋಡ್ತೀನಿ, ಅವೆಲ್ಲ ಗೊತ್ತಾಗಲ್ಲ ನಮಗೆ. ಸಡನ್ಲಿ ಮೇಲೆ ಹೋಗಿ ಸ್ಟಾರ್ಟ್ ಮಾಡಿಬಿಟ್ರೆ ಹಿಡಿಯೋಕ್ಕೂ ಆಗಲ್ಲ. ಸಡನ್ಲಿ ಮೇಲೆ ಹೋದಾಗ ಏನಾಗುತ್ತೆ ಗೊತ್ತಾ, ಈಗ ನೀವು 24,000ಕ್ಕೆ ನಿಫ್ಟಿ ನೋಡಿದ್ದೀರಾ, ನಾಳೆ ಏನಾದ್ರು ನಿಫ್ಟಿ 28,000ಕ್ಕೆ ಹೋದಾಗ ಸಡನ್ಲಿ ಮೇಲೋಗಿದೆ, ಸ್ವಲ್ಪ ಕೆಳಗೆ ಬರುತ್ತೀರಿ ನೋಡೋಣ. ಗೋಲ್ಡ್ ಹಿಂಗೆ ತಾನೇ ಮಾಡೋದೆಲ್ಲರೂ, ಸ್ವಲ್ಪ ಕೆಳಗೆ ಬರುತ್ತೀರಿ ನೋಡೋಣ ಆಮೇಲೆ ತಗೊಳ್ಳೋಣ ಅಂತ. ಅವಾಗೇನಾಗುತ್ತೆ ಮತ್ತೆ 32,000ಕ್ಕೆ ಹೋಗುತ್ತೆ. 32,000ಕ್ಕೆ ಹೋದಾಗ ಅಯ್ಯೋ ಬಿಡು ಇದು ಕೈಗೆ ಸಿಗಲಿಲ್ಲ, ಜಾಸ್ತಿ ಆಗ್ಬಿಡುತ್ತೆ. 24,000ಕ್ಕೆ ನೋಡ್ರೆ ಯಾರನ್ನ 32,000ಕ್ಕೆ ಹೋಗಿ ಬೈ ಮಾಡ್ತಾರೆ. ಸಡನ್ಲಿ 35,000ಕ್ಕೆ ಹೋಗ್ಬಿಡುತ್ತೆ. 35,000ಕ್ಕೆ ಹೋದಾಗ ಅಯ್ಯೋ ಇಲ್ಲಿ ಬಿಟ್ಟರೆ ಆಗಲ್ಲ, ಇಲ್ಲಿಂದ ನಾವು ಬೈ ಮಾಡಲೇಬೇಕು. ಇದನ್ನ ಹೇಳ್ತಾರೆ ಫಿಯರ್ ಆಫ್ ಮಿಸ್ಸಿಂಗ್ ಔಟ್. ಇಲ್ಲೋಗಿ ತುಂಬ ಜನ ಎಂಟ್ರಿ ಆಗ್ತಾರೆ 35,000ಕ್ಕೆ. 35,000ಕ್ಕೆ ಎಂಟ್ರಿ ಆದಾಗ ಅದು ವಾಪಸ್ 30,000ಕ್ಕೆ ಬರುತ್ತೆ. ಬಿಕಾಸ್ ಮೇಲೋಗಿದ್ದು ಕೆಳಗೆ ಬರಲೇಬೇಕು. 30,000ಕ್ಕೆ ಬಂದ ತಕ್ಷಣ ಅಯ್ಯಪ್ಪ ನಾನು ಎಂಟ್ರಿ ಆದರೆ ಡೌನ್ ಆಯ್ತಪ್ಪ, ಇನ್ನು ಇದೆಲ್ಲ ನನಗಲ್ಲಪ್ಪ, ನನಗೇನು ಎಫ್ ಡಿನೇ ಬೆಸ್ಟ್ ಅಂತ ಏನು ಮಾಡ್ತಾರೆ, ತೊಗೊಂಡೋಗಿ ಮತ್ತೆ ಎಫ್ ಡಿಲಿ ದುಡ್ಡು ಇಕ್ತಾರೆ, ಅಥವಾ ತೊಗೊಂಡೋಗಿ ಆ ದುಡ್ಡನ್ನ ಹೊರಗೆ ತಗೊಂಡ್ಬಿಡ್ತಾರೆ. ಮತ್ತೆ ಅಲ್ಲಿಂದ ಯಾರು ಹೊರಗೆ ಹೋಗ್ತಾರೆ, ಯಾರು ಕಾಯ್ಕೊಂಡಿರ್ತಾರೆ, ಮತ್ತೆ ಒಂದು 30,000ದಿಂದ 40,000ವರೆಗೂ ನೋಡ್ತಾನೆ. 45,000 ಆದಾಗ ಮತ್ತೆ ಹೊಸಬ್ರು ಎಂಟ್ರಿ ಆಗ್ತಾರೆ. 45,000ದಲ್ಲಿ ಎಕ್ಸೈಟ್ಮೆಂಟ್ ಇರೋರು ಹೊಸಬ್ರು ಮಾರ್ಕೆಟ್ ಮೇಲೆ ಹೋದಾಗ ಎಂಟ್ರಿ ಆಗೋದೇ ಜಾಸ್ತಿ ಜನ. ಅವ್ರಿಗೆ ಹಾಕಿದ ತಕ್ಷಣ ದುಡ್ಡು ಬರಬೇಕು, ಅಲ್ಲೋಗಿ ಎಂಟ್ರಿ ಆಗ್ತಾರಾ. ಅಲ್ಲಿಂದ ಮತ್ತೆ ನಿಫ್ಟಿ ವಾಪಸ್ 40,000ಕ್ಕೆ ಬರುತ್ತೆ. ಅಲ್ಲೊಂದು ಸ್ವಲ್ಪ ಜನ ಬಿಟ್ಟು ಹೋಗ್ತಾರೆ. ಹಿಸ್ಟ್ರಿ ತೆಗೆದು ನೋಡಿ, ನೀವು ಯಾರನ್ನ ಫ್ರೆಂಡ್ಸು ಫ್ಯಾಮಿಲಿ ಕೇಳಿ ನೋಡಿ, ಅವರೆಲ್ಲ ಪೀಕಲ್ಲಿ ಎಂಟ್ರಿ ಆಗಿರ್ತಾರೆ. ಪೀಕಲ್ಲಿ ಎಂಟ್ರಿ ಆಗಿ ಡೌನ್ ಆದಾಗ ಎಕ್ಸಿಟ್ ಆಗೋಗಿರ್ತಾರೆ. ಯಾರು ಇದನ್ನು ಕಾಯ್ಕಂಗೆ ಕೂತ್ಕೊಂಡಿರ್ತಾನೆ ಅವನೇ ರಿವಾರ್ಡ್ ಗಳಿಸೋದು. ಶ್ರೀಮಂತಿಕೆ ಅಂದ್ರೇನು, ಯಾರು ರಿಸ್ತಾ ಅಂತಾರೆ ಅದೇ ಶ್ರೀಮಂತಿಕೆ ಅಲ್ಲ. ಯಾರು ರಿಸ್ತಾ ಅಂತಾನೆ ಅವನಿಗೆ ರಿವಾರ್ಡ್ ಸಿಗುತ್ತೆ. ಮಾರ್ಕೆಟಲ್ಲಿ ದುಡ್ಡು ಮಾಡಬೇಕು ಅಂತ ಬರ್ತೀರಾ, ರಿಸ್ಕ್ ತಗೊಳಕ್ಕೆ ರೆಡಿ ಇರಲ್ಲ. ರಿಸ್ಕ್ ಅಂದರೆ ಇದೇನೆ, 1 ವರ್ಷ ಹೋಗಲ್ಲ, 2 ವರ್ಷ ಹೋಗಲ್ಲ, 3 ವರ್ಷ ಹೋಗಲ್ಲ, ಅದನ್ನು ತಡ್ಕೊಂಡಿರ್ಬೇಕು, ಏನೂ ಮಾಡೋಕ್ಕಾಗಲ್ಲ. ಅದೆಲ್ಲ ಕಿತ್ತರ್ಕೊಂಡು 1 ವರ್ಷ 6 ತಿಂಗಳಿಗೆ ಕೊಟ್ಬಿಡುತ್ತೆ. ಆ 6 ತಿಂಗಳು ನಾನು ಇಲ್ಲ ಅಂದರೆ ಓದಂಗೇನೆ. ಇದೇ ಡೇಟಾ ತಾನೇ ಹೇಳುತ್ತೆ. ಲಾಸ್ಟ್ 38 ಇಯರ್ಸಿಂದ ಸೆನ್ಸೆಕ್ಸು 251 ಪಟ್ಟು ಮೇಲೋಗಿದೆ. ನೀವೇನಾದರೂ ಇದರಲ್ಲಿ ಜಸ್ಟ್ 7% ಆಫ್ ದಿ ಬೆಸ್ಟ್ ಮಂತ್ನ ಮಿಸ್ ಮಾಡಿದರೆ ನಿಮ್ಮ ರಿಟರ್ನ್ 0 ಆಗ್ತಿತ್ತು. ಅದೇ ರೀತಿ 1% ಬೆಸ್ಟ್ ಡೇನ ಮಿಸ್ ಮಾಡಿದರೆ ನಿಮ್ಮ ರಿಟರ್ನ್ 0 ಆಗ್ತಿತ್ತು. ಹೆಂಗೆ ಅಂದರೆ ಈ ಥರ 6 ತಿಂಗಳು ಯಾವ್ದಾನ ಒಳ್ಳೆ ಚೆನ್ನಾಗಿ ಮೇಲೆ ಹೋಗುತ್ತಲ್ಲ ಅಂಥ ದಿವಸಗಳನ್ನ ನಾವು ಮಿಸ್ ಮಾಡಿಬಿಟ್ರೆ 3 ತಿಂಗಳೇ ಸಡನ್ಲಿ ಮೇಲೆ ಹೋಗ್ಬಿಡುತ್ತೆ. ನಿಫ್ಟಿ ಇಲ್ಲಿಂದ 24,000ದಿಂದ 30,000 ಹೋಗೋಕ್ಕೆ ಎಷ್ಟು ದಿವಸ ಬೇಕು? 1 ತಿಂಗಳು 2 ತಿಂಗಳು ಸಾಕು. ಬಟ್ ಟೈಮ್ ಎಷ್ಟು ತಗೊಂಡಿದೆ, ನಿಜವಾಗ್ಲೂ ಟೈಮ್ ಎಷ್ಟು ತಗೊಂಡಿದೆ? 1 ವರ್ಷ ತಗೊಂಡಿದೆ. ಕಾಯ್ಕಂಗೆ ಕುಂತಿರೋನು ಎಷ್ಟು ವರ್ಷದಿಂದ ಬೇಕು ಕಾಯ್ಕಂಗೆ ಕುಂತಿದ್ದಾನೆ? ತಿರುಪತಿಗೆ ಹೋಗ್ತೀರಾ, ತಿರುಪತಿಗೆ ಹೋಗೋರಿಗೆ ಗೊತ್ತಿರುತ್ತೆ. ತಿರುಪತಿನಲ್ಲಿ ನೀವು ದೇವ್ರ ದರ್ಶನ ಎಷ್ಟೊತ್ತು ಮಾಡ್ತೀರಾ? ಮ್ಯಾಕ್ಸಿಮಮ್ 15ರಿಂದ 20 ಸೆಕೆಂಡ್ ಮಾಡ್ತೀರಾ. ಈ 20 ಸೆಕೆಂಡ್ ಜರ್ನಿಗೋಸ್ಕರ ಎಷ್ಟು ದಿವಸ ಕಾಯ್ತೀರಾ? 6 ಗಂಟೆ, 7 ಗಂಟೆ, 8 ಗಂಟೆ, 10 ಗಂಟೆವರೆಗೂ ಕಾಯ್ತೀರಾ. ಬಟ್ ರಿಯಲ್ ಏನು ಹೇಳಿ, ಅದು ದರ್ಶನ ಮಾಡಬೇಕು. 15 ಸೆಕೆಂಡ್ 20 ಸೆಕೆಂಡ್ ದರ್ಶನ ಮಾಡಬೇಕು. ಹಂಗೇನೆ ಇಲ್ಲಿ ಅಷ್ಟು ಫಾಸ್ಟಾಗಿ ಮೇಲೆ ಹೋಗುತ್ತಲ್ಲ, ಅದನ್ನು ನಾವು ಹಿಡಿಯೋಕ್ಕಾಗಲ್ಲ, ಕೈಯಲ್ಲಿ ನೋಡೋಕ್ಕೂ ಆಗಲ್ಲ. ನಾನೇನಾದ್ರು ಮೊಬೈಲ್ ಸ್ವಿಚ್ ಆಫ್ ಮಾಡ್ಕೊಂಡು ಆಪ್ ಇನ್ಸ್ಟಾಲ್ ಮಾಡ್ಕೊಂಡು ಮರ್ತೋಗಿದ್ದಿದ್ರೆ ಅಷ್ಟೊತ್ತಿಗೆ ಆಲ್ರೆಡಿ ಎಲ್ಲ ಸ್ಟಾಕ್ಸ್ಗಳು ಮೇಲೋಗಿರ್ತವೆ. ಆಮೇಲೆ ಕೈ ಹಾಕಕ್ಕೆ ಹೋಗ್ತೀವಿ, ಮತ್ತೆ ಇದೇ ಸ್ಟೋರಿ ಆಗುತ್ತಾ ಹೋಗುತ್ತೆ. ಅದಕ್ಕೆ ಮಾರ್ಕೆಟ್ನ ಟೈಮ್ ಮಾಡಬೇಡಿ. ಅಂದರೆ ಮೇಲೆ ಹೋಗುತ್ತಾ ಕೆಳಗೆ ಹೋಗುತ್ತಾ ಅಂತ ಪ್ರಿಡಿಕ್ಟ್ ಮಾಡೋಕೆ ಹೋಗ್ಬೇಡಿ. ಲಾಂಗ್ ಟರ್ಮ್ ಇನ್ವೆಸ್ಟ್ ಮಾಡ್ತಿದ್ದೀವ, ದುಡ್ಡು ಇತ್ತಾ ಇನ್ವೆಸ್ಟ್ ಮಾಡಬೇಕು, ಇಲ್ಲಾಂದರೆ ಸುಮ್ಮನೆ ಕೂತ್ಕೊಳ್ಬೇಕು. ಭಯ ಆಗ್ತಿತ್ತಾ, ಹೋಗಿ ಚಾರ್ಟ್ ತೆಗೆದು ನೋಡಿ, ಅರ್ಥ ಮಾಡ್ಕೊಳ್ಳಿ ಯಾವಾಗ ಹಿಸ್ಟ್ರಿನಲ್ಲಿ ಏನೇನಾಗಿತ್ತು ಅಂತ. ಇದ್ರ ಬಗ್ಗೆ ನಿಮ್ಗೇನಾದರೂ ಹೇಳೋದಿದ್ರೆ ಕೆಳಗಡೆ ಕಮೆಂಟ್ ಮಾಡಿ. ನಿಮ್ಗೇನಾದ್ರು ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡೋಕ್ಕೆ ಗೈಡೆನ್ಸ್ ಬೇಕಿದ್ರೆ, ನಿಮ್ಗೆ ಮಾಡೋಕ್ಕಾಗ್ತಿಲ್ಲ ಗೊತ್ತಾಗ್ತಿಲ್ಲ ಅಂತ ನಿಮ್ಗೇನಾದ್ರು ಗೈಡೆನ್ಸ್ ಬೇಕಾಗಿದ್ರೆ, ನಮ್ಮ ಡಿಸ್ಕ್ರಿಪ್ಷನಲ್ಲಿ ಗೂಗಲ್ ಫಾರ್ಮ್ ಇದೆ. ಗೂಗಲ್ ಫಾರ್ಮಲ್ಲಿ ನಿಮ್ಮ ಡೀಟೇಲ್ ಎಂಟ್ರಿ ಮಾಡಿ, ನಮ್ಮ ಟೀಮ್ ಕಡೆಯಿಂದ ನಿಮಗೆ ಕಾಲ್ ಮಾಡಿ ಹೆಲ್ಪ್ ಮಾಡ್ತಾರೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಮತ್ತೆ ಸಿಗೋಣ.